ಗೃಹ ಸಚಿವರ ಒಡೆತನದ ಕಾಲೇಜಿಗೆ ಬಾಂಬ್ ಬೆದರಿಕೆ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಇಮೇಲ್ನ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿಯ ಸಿದ್ಧಾರ್ಥ ಕಾಲೇಜಿಗೆ ಬಾಂಬ್ ಬೆದರಿಕೆ ಬಂದಿದೆ. ಶ್ವಾನದಳದಿಂದ ಪರಿಶೀಲನೆ ನಡೆಯಿತು. ಸಿದ್ಧಾರ್ಥ ಕಾಲೇಜಿಗೆ ಎಸ್ಪಿ ಚಂದ್ರಕಾಂತ್ ಬಂದು ಪರಿಶೀಲನೆ ನಡೆಸಿದ್ರು. ಇಮೇಲ್ ಅನ್ನ ಕಳಿಸಿದ್ದಾರೆ. ಬಾಂಬ್ ಬೆದರಿಕೆಯ ಇಮೇಲ್ ಇದು. ಸಿದ್ಧಾರ್ಥ ಕಾಲೇಜಿಗೆ ಎಸ್ಪಿ ಚಂದ್ರಕಾಂತ್ ಬಂದು ಸ್ಥಳ ಪರಿಶೀಲನೆಯನ್ನ ನಡೆಸಿದರು. ಶ್ವಾನದಳದಿಂದ ಇಡೀ ಕಾಲೇಜನ್ನ ಪರಿಶೀಲಿಸಲಾಯಿತು. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿಯ ಸಿದ್ಧಾರ್ಥ ಕಾಲೇಜ್. ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ಮೆಡಿಕಲ್ ಕಾಲೇಜಿನಲ್ಲಿ ಬಾಂಬ್ ಬೆದರಿಕೆ ಕರೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳ ತಂಡ ಎಲ್ಲವೂ ಕೂಡ ಬಂದು ಪರಿಶೀಲನೆ ಮಾಡ್ತಿರೋವಂಥದ್ದು ನಾವು ಕಾಣ್ಬೋದು. ನಾನೀಗ ಸ್ಥಳದಲ್ಲಿದ್ದೀನಿ, ಏನೆಲ್ಲ ಆಗ್ತಿದೆ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಇದು ನೆಲಮಂಗಲದ ಟಿ ಬೇಗೂರು ಹೊರವಲಯದಲ್ಲಿರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆಗಿರುವಂಥದ್ದು. 2 ದಿನಗಳ ಹಿಂದೆ ಇದೇ ಕಾಲೇಜಿನ ಪ್ರಾಧ್ಯಾಪಕನೊಬ್ಬ ವಿದ್ಯಾರ್ಥಿಗೆ ಏನು ಪ್ರೇಮ ನಿವೇದನೆ ಮಾಡಿ ಗೂಸನ ತಿಂದಿದ್ದ. ಆ ವಿಚಾರದಿಂದ ಇದು ಸಾಕಷ್ಟು ವೈರಲ್ ಆಗಿತ್ತು ಮತ್ತು ಆ ನಂತರ ಅದು ಕೂಡ ಸಾಕಷ್ಟು ಸುದ್ದಿಗಳು ಆಗಿತ್ತು. ಇದಾದ ಬಳಿಕ ಇವತ್ತು ಬೆಳಗ್ಗೆ ಇದೇ ಕಾಲೇಜಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳ ಎಲ್ಲವೂ ಕೂಡ ಬಂದು ಬೆಳಗ್ಗಿಂದ ಕಾಲೇಜಿನ ಸಂಪೂರ್ಣವಾಗಿ ತಪಾಸಣೆ ಮಾಡಿರುವಂಥದ್ದು ನಾವು ಕಾಣಬಹುದು. ಪ್ರತಿ ಇಂಚಿಂಚು ಕೂಡ ಕಾಲೇಜು ಕೊಠಡಿಯಾಗಿರ್ಬೋದು, ಕಚೇರಿಗಳಾಗಿರ್ಬೋದು, ಜೊತೆಗೆ ತರಗತಿಗಳು ನಡೆದಿರುವಂಥದ್ದು ಆಗಿರ್ಬೋದು, ಜೊತೆಗೆ ಹೊರಗಡೆ ಇರುವಂತಹ ಏನು ಮೈದಾನವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿರುವಂಥದ್ದು. ಇದೀಗ ಏನು ಬೆಂಗಳೂರು ಗ್ರಾಮಾಂತರ ಎಸ್ ಪಿಯು ಕೂಡ ಕಾಲೇಜಿಗೆ ಬಂದಿರುವಂಥದ್ದು ಎಲ್ಲವೂ ಕೂಡ ತಪಾಸಣೆ ನಡೀತಾ ಇದೆ. ಮತ್ತೊಂದು ಕಡೆ ಕಾಲೇಜಿನಲ್ಲಿ ಇವತ್ತು ಏನು ಮೆಡಿಕಲ್ ವಿದ್ಯಾರ್ಥಿಗಳ 4ನೇ ವರ್ಷದ ವಿದ್ಯಾರ್ಥಿಗಳ ಪರೀಕ್ಷೆ ಕೂಡ ನಡೀತಿದೆ. ಪರೀಕ್ಷೆಯ ನಡುವೆ ವಿದ್ಯಾರ್ಥಿಗಳು ಇರುವಂಥದ್ದು, ಅದರ ನಡುವೆ ಬಾಂಬ್ ಬೆದರಿಕೆಯನ್ನು ಬಂದಿರೋದ್ರಿಂದ ಸ್ವಲ್ಪ ಆತಂಕದ ವಾತಾವರಣ ಇರುವಂಥದ್ದನ್ನು ನಾವು ಕಾಣ್ಬೋದಾಗಿರೋವಂಥದ್ದು. ಒಟ್ಟಾರೆ ಬೆಳಗ್ಗಿಂದಲೂ ಕೂಡ ಪೊಲೀಸರೆಲ್ಲರೂ ಬಂದಿರುವಂಥದ್ದು, ಬಂದು ಪರಿಶೀಲನೆಯನ್ನು ಮಾಡ್ತಿರೋದೆಲ್ಲವನ್ನು ಕೂಡ ನೋಡ್ಬೋದಾಗಿರುವಂಥದ್ದು. ಈಗ ಸದ್ಯಕ್ಕೆ ಆತಂಕದ ವಾತಾವರಣ ಸ್ವಲ್ಪ ದೂರ ಆಗಿರುವಂಥದ್ದು. ಯಾಕೆಂತಂದರೆ ಈವರೆಗೂ ಯಾವುದೇ ರೀತಿಯ ಅನುಮಾನಾಸ್ಪದ ವಸ್ತುಗಳಾಗಲಿ, ಸ್ಫೋಟಕ ಸಂಬಂಧಪಟ್ಟಂತಹ ವಸ್ತುಗಳು ಯಾವುವು ಕೂಡ ಸಿಕ್ಕಿಲ್ಲ. ಅದರಿಂದ ಸ್ವಲ್ಪ ಪರಿಸ್ಥಿತಿ ನಿರಾಳವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ಮಹಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.